ಈ ಸಿನಿಮಾ ಹುಳ ಬಿಡಲ್ಲ ಹುಳ ತೆಗೀತೆ ಅಂತ, ಬಟ್ ವಾರ್ನರ್ ಮೂಲಕ ಒಂದು ಡೈನೋಸರೇ ಬಿಟ್ಬಿಟ್ರಿ. ಯಾಕೆ? ಡೈನೋಸರ್? ಹೌದು, ಡೈನೋಸರ್ ಬಿಟ್ಟ? ಹೌದು, ಹುಳದ ಆ ಕಡೆ ಅದಕ್ಕೆ ದೊಡ್ಡದು. ವಾರ್ನರ್ ಡೈನೋಸರ್ ತರ ಇದೆಯಾ? ಯಾಕೆ? ಅಲ್ಲ, ಹುಳ ಹುಳ ಬಿಡಲ್ಲ ಹುಳ ತೆಗೀತೆ ಅಂದ್ರಲ್ಲ, ಇದ್ರ ಮೂಲಕ ಮತ್ತೆ ದೊಡ್ಡ ಹುಳ ಬಿಡಲ್ಲ ನೀವು ಅಂತ. ನಂಗೆ ಅರ್ಥ ಆಗ್ಲಿಲ್ಲ, ಇದೇನ ಹುಳ ಅನ್ನಿಸ್ತಾ ಇದೆಯಾ? ಇನ್ನೂ ಅರ್ಥ ಆಗಿಲ್ವ ಯಾರಿಗೂ? ಭಯ ಆಗ್ತಾ ಇದೆಯಾ? ಆತಂಕ? ಅಲ್ಲ ರೀ, ನಾನು ಸಿನಿಮಾ ಮಾಡಿರೋದು ಏನು, ನೀವೆಲ್ಲ ಏನ್ ಅನ್ಕೊಂಡಿದ್ದೀರಾ? ಓ ಮೈ ಗಾಡ್, ನಾನೇನು ಅಸ್ಟ್ರಾಲಜರು. ಬಟ್ ಒಂದು ಖುಷಿ ಆಯ್ತು, ಎಫೆಕ್ಟಿವ್ ಆಗಿದೆ ಅನ್ನಿಸ್ತು ನಿಜವಾಗ್ಲು. ಈ ಸಿನಿಮಾದಲ್ಲಿ ಗಂಡು ಹೆಣ್ಣು ಎರಡು ಆಗಿರ್ತೀರ ನೀವು? ಗಂಡು ಹೆಣ್ಣು ಎರಡು ಆಗಿರ್ತೀರ? ಯಾಕಂದ್ರೆ ನೈಲ್ ಪಾಲಿಶ್ ಎಲ್ಲ ಹಾಕಿದಿರಲ್ಲ, ಅದಕ್ಕೆ ಕೇಳಿದೆ. ಆ ಹೀರೋಯಿನ್ ಬಂದಿಲ್ಲ ಅಂತ ಕೇಳ್ತಾ ಇದ್ದೀರಾ? ಅವ್ರು ಕರೆದಿಲ್ಲ, ನಾನೇನ್ ಮಾಡ್ಲಿ? ನೋಡಿ, ಇನ್ನೊಬ್ರು ಬಂದಿದ್ದಾರೆ, ನಿಧಿಯವ್ರು ಬಂದಿದ್ದಾರೆ, ಬನ್ನಿ ಮೇಲ್ಗಡೆ. ನನ್ನೇ ಹೀರೋಯಿನ್ ಅನ್ಕೊಂಡ್ಬಿಡ್ತಾರೆ ಬರೀ. ಸರ್, ಆಡಮ್ ಈವಿಂದ ಕಲ್ಕಿವರೆಗೂ ಇರುತ್ತಾ? ಕಲ್ಕಿಗೆ ಎಂಡ್ ಆಗುತ್ತಾ? ಆಲ್ಮೋಸ್ಟ್ ನಿಮ್ಮ ಸಿನಿಮಾಗಳು ರಾಜಕೀಯ ವಿಡಂಬನೆ ಮೂಲಕ ಎಂಡ್ ಆಗುತ್ತೆ, ಇಲ್ಲಿ ಕಲ್ಕಿ ಮೂಲಕ ಎಂಡ್ ಆಗುತ್ತಾ? ಆಡಮ್ ಈವಿಂದ ಶುರುವಾದದ್ದು ನಂಬರ್ ಕೊಡಿ, ನೋಟ್ ಮಾಡಿ. ಸೀನ್ ನಂಬರ್ 1 ಇಂದ 8 ಅಲ್ಲ ಸರ್, ನಿಮ್ಮ ಸಿನಿಮಾಗಳಲ್ಲಿ ರಾಜಕೀಯ ವಿಡಂಬನೆ ಹೈಲೈಟ್ ಆಗೋದು ಎಂಡಲ್ಲಿ. ಫಿಲಮ್ ಸೀನ್ ಟು ಸೀನ್ ಹೇಳ್ತೀನಿ, ಓಕೆನಾ? ಶೂರ್. ಓಕೆ ಸರ್, ಇಬ್ಬರು ಫೈಟ್ ಮಾಸ್ಟರ್ ಇಟ್ಕೊಂಡಿದ್ದೀರಾ, ಇಬ್ಬರು ಒಳ್ಳೆ ಟ್ರೆಂಡಲ್ಲಿ ಇದ್ದಾರೆ. ನಿನ್ನೆ ತಾನೇ ಸುದೀಪ್ ಸರ್ ಕೂಡ ನೆನ್ಸ್ಕೊಂಡವ್ರನ್ನ, ಇವ್ರನ್ನ ಹೇಳ್ಬಿಟ್ಟು ಇವ್ರು ನೋಡಿದಷ್ಟು ಇವ್ರೇನು ಇಷ್ಟೊಂದು ಸಾಫ್ಟ್ ಆಗಿ ಚೆನ್ನಾಗಿದ್ದಾರೆ ಇವರು ಫೈಟ್ ಮಾಸ್ಟರ್ ಅಂತ. ನಮ್ಮ ಇವ್ರ ಥರ ಇರಬೇಕು ಅಂತ ನೀವು ನೆನ್ಸ್ಕೊಂಡ್ರು. ಇಬ್ಬರು ಪಕ್ಕ ಕೂರಿಸ್ಕೊಂಡಿದ್ದೀರಾ, ಆ ಕಡೆ ಈ ಕಡೆ ಇಬ್ಬರ ಜೊತೆ ಕೆಲಸ ಮಾಡಿದ್ದು ಹೇಗಿತ್ತು? ನೀವು ಅವ್ರನ್ನ ಕೇಳಬೇಕು, ಈಗ ಬರೀ ನನ್ನೇ ಕೇಳ್ತಾ ಇದ್ದೀರಾ, ಇಲ್ಲೆಲ್ಲನೂ ಕೂರಿಸಿದ್ದೀರಾ. ಎಲ್ರಿಗೂ ನಮಸ್ಕಾರ. ಇಲ್ಲಿ ಗಂಟ ನಾನು ಆಲ್ರೆಡಿ ಬಂದು ಇಂಡಸ್ಟ್ರಿಗೆ ಒಂದು 25 ವರ್ಷ ಆಯಿತು, 25 ವರ್ಷದ ಮೇಲೆ ನಡೀತಾ 27 ವರ್ಷ. ಇಲ್ಲಿ ಗಂಟ ನಾನು ಏನೋ ಅಪ್ಡೇಟ್ ಆಗ್ತಾ ಇದ್ದೀನಿ ಅಂದರೆ ಸರ್ ನೋಡ್ಕೊಂಡೆ ನಾನು ಅಪ್ಡೇಟ್ ಆಗ್ತಾ ಹೋಗಿ. ಯಾಕಂದ್ರೆ ಆಗಿನ ಟೈಮಲ್ಲಿ ಸಿನಿಮಾ ಮಾಡಬೇಕಾದ್ರೆ ಒಂದು 4 days ಇರ್ಬೋದು ಸರ್, ಅದು ಚೇಸ್ ನಾವು ಮಾಡಿದ್ದು 4 to 5 days. ಅವಾಗ ಸಿನಿಮಾದಲ್ಲಿ ನಾನು ಅಸ್ಟೆಂಟಾಗಿ ಕೆಲಸ ಮಾಡ್ತಾ ಇದ್ದೆ. ಒಂದು ಬ್ಯೂಟಿಫುಲ್ ಚೇಸ್ ಮಾಡಿದ್ವಿ, ಒಂದು ಮಾರುತಿ ವ್ಯಾನಲ್ಲಿ ಸ್ಟ್ರೆಚರಲ್ಲಿ ಉಪ್ಪಿ ಸರ್ನ ಮಲಗಿಸ್ಬಿಟ್ಟು ಎಳ್ಕೊಂಡು ಹೋಗುವಂಥದ್ದು, ಅದರಲ್ಲಿ ಅವ್ರು ಹೊಡೆದೇ ಅಟ್ಯಾಕ್ ಮಾಡೋಂಥ ಒಂದು ಚೇಸ್. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನಾವು ಇಷ್ಟಪಟ್ಟು ಫುಲ್ ಕೆಲಸ ಮಾಡಿದ್ವಿ. ಸಿನಿಮಾದಲ್ಲಿ ನೋಡ್ರೆ ಆ ಎಪಿಸೋಡೇ ಇಲ್ಲ. ಮನೋಹರ್ ಸರ್, ಅರ್ಥ ಆಯ್ತಲ್ವಾ? ಕೆಲವು ಸತಿ ಇರಲ್ಲ, ಏನು ಮಾಡಲಿಕ್ಕೆ ಆ ಟೈಮಲ್ಲೇ ಮಾಡಿದ್ವಿ. ಆ ಥರ ಏನಂತಂದ್ರೆ ಅವ್ರ ಜೊತೆ ನಾವು ಕೆಲಸ ಮಾಡಿರ್ಬೋದು, ಬಟ್ ಇವತ್ತು ನಾನು ಈಗಲೇ ಹೇಳ್ತಾ ಇದ್ದೆ, ಈಗಲೂ ನನಗೆ ಈ ಸಿನಿಮಾದ ಕಥೆ ಏನೋ ನನಗೆ ಗೊತ್ತಿಲ್ಲ. ಬರ್ತೀನಿ, ಅದ್ರ ಹಿಂದೆ ಮುಂದೆ ಏನಿದೆ ಅನ್ನೋದು ಹೇಳ್ತಾರೆ, ಆ ಸೀಕ್ವೆನ್ಸ್ ಏನಿದೆ ಅದನ್ನ ನಾನು ತಗೊಳ್ಳೋದಷ್ಟೇ ನನ್ನ ಕೆಲಸ. ಬಟ್ ಅವ್ರ ಜೊತೆ ಕೆಲಸ ಮಾಡಿದ್ರೆ ನಾನು ಇನ್ನೂ ಹೊಸದಾಗಿ ಏನಾದರೂ ಒಂದು ಕಲಿಬೋದು ಹೊರತು ಬೇರೆ ನಾನು ಕಲ್ತಿರೋಂಥ ಎಕ್ಸ್ಪೀರಿಯನ್ಸ್ ನಾನೇನು ಅವ್ರಿಗೇನು ತೋರ್ಸಕ್ಕಾಗೋದಿಲ್ಲ. ಯಾಕಂದ್ರೆ ಅವ್ರೊಂಥರ ಏನಂತಂದ್ರೆ ಎಂಟೇ ಆಗ್ತಿರೋಂಥ ಒಂದು ಬುಕ್ ಇದ್ದಂಗೆ ಅವರು. ನೀವು ಎಷ್ಟೇ ಪೇಜ್ ತಿರುವಾಕೊಂಡು ಹೋಗ್ತಾ ಇದ್ರು ಅದ್ರಲ್ಲಿ ಏನಾದ್ರು ಒಂದು ಒಬ್ಬ ಟೆಕ್ನಿಷಿಯನ್ ಆಗಿ ಕಲಿಯೋಂಥದ್ದು ಅದೇನೇ ಹೇಳ್ತಿರಂತೆ. ಏನ್ ಬೇಕಾದ್ರೂ ನಾವೇನಂತ ಊಹೆ ಮಾಡ್ಕೊಂತೀವಿ ಅದೆಲ್ಲ ಅದ್ರಲ್ಲಿ ಇರುತ್ತೆ. ಬಟ್ ಅವ್ರ ಜೊತೆ ಕೆಲಸ ಮಾಡಿದ್ರೆ ಒಂದು ದೊಡ್ಡ ಖುಷಿ, ಒಂದು ದೊಡ್ಡ ಹ್ಯಾಪಿ. ಇದು ಕರೆಕ್ಟಾಗಿ ಸಾಥ್ ಕೊಟ್ಟಂತ ನಮ್ಮ ಶ್ರೀಕಾಂತ್ ಅವ್ರು ಇರ್ಬೋದು, ನವೀನ್ ಅವ್ರು ಇರ್ಬೋದು, ಮನೋಹರ್ ಸರ್ ಇರ್ಬೋದು, ತುಂಬಾ ಥ್ಯಾಂಕ್ಸ್. ಒಂದು ಅದ್ಭುತವಾದ ದೊಡ್ಡದು ಒಂದು 2 ಸೀಕ್ವೆನ್ಸ್ ಮಾಡಿದ್ದೀನಿ. ತುಂಬಾ ಥ್ಯಾಂಕ್ಸ್ ಸರ್. ಹೇಳ್ಬೇಕು ಅಂತಂದ್ರೆ ಸಿನಿಮಾ ನೋಡಿ ನಿಮಗೆ ಗೊತ್ತಾಗುತ್ತೆ ಸೀಕ್ವೆನ್ಸ್ ಹೆಂಗಿದೆ ಅಂತ. ಈ ಸಿನಿಮಾ ಕಥೆ ಏನೊಂದು ಉಪ್ಪಿದರೂ ಗೊತ್ತಿಲ್ಲ ಅದಕ್ಕೆ